ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಯುಗೆ. ಯಾವಾಗ ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ 100ಕ್ಕೆ ಒಬ್ಬ ಶೂರ, 1000ಕ್ಕೆ ಒಬ್ಬ ಸಂತ, 1,00,000ಕ್ಕೆ ಒಬ್ಬ ಮಹಾಂತ, ಕೋಟಿಗೆ ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯಪುರುಷರಲ್ಲಿ ಕಡಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ, ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18, 19ನೇ ಶತಮಾನದಲ್ಲಿ ಅವತರಿಸಿದ್ದರು. ಕಡಕೋಳ ಮಡಿವಾಳಪ್ಪನವರು ಸರಿಸುಮಾರು 40ರಿಂದ 50 ವರ್ಷ ಹಿರಿಯರಾಗಿದ್ದರು. 4ರಿಂದ 5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಕೋಳ ಮಡಿವಾಳಪ್ಪನವರು ಕೂಡ 18, 19ನೇ ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ, ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು, ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣಮಗೇರಿ ಮಠದ ಶಾಖಾ ಮಠವಾದ ತಮ್ಮೂರ ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ, ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರುಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ.
ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ ಏನ ಹಡದಾಳ ನಮ್ಮವ್ವ, ಎಂತವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡ್ಯಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗ್ಯಾಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ? ಅಪ್ಪ ಇಲ್ಲ ಅಂದ್ರೆ ಈಟ್ ಉರಿತಿದ್ದಿ, ಇನ್ನು ಅಪ್ಪ ಇದ್ರೆ ಏಟು ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣುಮಿಗೇರಿ ಮಠದ ಮಹಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತಿ ನೀ ಹ್ಯಾಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತುಗಳೆದು ಹಂಗೇ ನೀ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ 10ರಲ್ಲಿ 11 ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ, ನೆಮ್ಮದಿ, ಜ್ಞಾನ ಅರಸುತ್ತಾ ಚಿಣುಮಿಗೇರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡ್ಕೋರೋ, ಪದರಿಗೆ ಬಿದ್ದಿನಿ ಪಾಪಿಷ್ಟ, ಗುರು ಮಹಂತ ನೋಡೋ ಎನ್ನ ದೃಷ್ಟ, ಸೇವಕ ನಿಂತಿನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆ ಇಟ್ಟಾಗ ಅರಳಗುಂಡಿಗೆ ಮಹಾದಾಸೋಯಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ, ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವಪತ್ರಿಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳಿಪೇಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳಿಪೇಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಿಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ ಸಿದ್ಧ ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣುಮಿಗೇರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ, ಮೌನ, ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡುಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ,
ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆಯ ಮಲ್ಲಣ್ಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳಿಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲ ಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣ್ಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕಿಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೂ ಕೆಟ್ಟಿಲ್ಲ ಎಂದು ಹಾಡುತ್ತಾ ಒಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳ್ಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣಸಿರಿಸಿಗೆಯ ರೇವಣಸಿದ್ದನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ, ಕಬ್ಬಲಿಗ ಮತಸ್ಥರಾಗಿದ್ದ ಮಲ್ಲಣ್ಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘರತ್ನವನ್ನು ಕಾಪಾಡಲು ಕೋಣಸಿರಿಸಿಗಿ ಮತ್ತು ಕಡಿಕೋಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣಸಿರಿಸಿಗೆಯಿಂದ ಬಿಡದ ಜನ ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು ಊರು ತುಂಬ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡುನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ, ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂಥ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯ ಆಗಿರಬೇಕು, ಕಾಕ ಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕಬೇಕು. ನನ್ನ ಒಳಗ ನಾ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನಾ ಎಲ್ಲರ ಹಂಗೊಂದು ಹರಕೊಂಡೆ. ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ, ಮತ, ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು.
ಹೂವು ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗಬಾಳ ರೇವಪ್ಪರನ್ನು ಕರೆದು ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಾಗೀರು ಇನಾಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ, ತೆಲಗಬಾಳ ರೇವಪ್ಪ, ನಾ ಚಿಣಿಯ ನಾಡಿದೆನೋ, ನಾ ಚಿಣಿಯ ನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯ ನಾಡಿದನೋ, ನಾ ಚಿಣಿಯ ನಾಡಿದನೋ ಎಂದು ಹಾಡಿದರೆ, ಕಡ್ಲೇವಾಡ ಸಿದ್ದಪ್ಪ, ನಾ ಏನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗೀ ಇಂದಿಗೀ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ 3 ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಶಿಷ್ಯರಿಗೆ, ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವಪದಗಳ ಜುಗಲ್ಬಂದಿ. ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕು ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ನುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದ ಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚೆನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆಯ ಮಹಾದಾಸೋಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವಪದಗಳ ರಚನೆ. ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಜಾತೀಯತೆ, ಅಜ್ಞಾನದ ಅಂಧಕಾರ, ಅಹಂಕಾರದಿಂದ ಕೂಡಿದ ಟೊಳ್ಳುತನ, ಮೂಢನಂಬಿಕೆ, ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವಪದ, 1100 ಮಂಗಳಾರತಿ ಮತ್ತು ಸಾವಿರಾರು ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ಧಿನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು, 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರು ಮಹಾಂತ ಎಂದಿದೆ. ಆದರೆ ತತ್ವಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ, ಪೂಜಿಸಿದರೆ ಮನ, ಮನುಷ್ಯ, ಸಮಾಜ, ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು ನೀ ನುಡಿದು ಪಾದವನಿಟ್ಟು, ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು
ಕೃಪೆ ಮಾಡು. ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಸೆಗಣಿ ಎರಚಿದರು, ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ, ಸೇವೆ, ತ್ಯಾಗದ ಬದುಕು, ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು, ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರೂ ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು. ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು. ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ. ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ. ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ ನಾಡಿಗೆ ಹೆಮ್ಮೆಯಾಗುವ ರೈತ ನೀನು. ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ. ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ. ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ. ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ. ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನು ಕೊಟ್ಟೆ. ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ. ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತಾ ಬಂದೆ. ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ. ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ. ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತಾ, ಬುದ್ಧನ ಪರಿಯನ್ನು ಕೇಳುತ್ತಾ ನಾವು ಬುದ್ಧಿವಂತರಾದೆವು ಎನ್ನುತ್ತಾ. ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ. ಪ್ರಾಣವಾಯು ನೀಡುತ್ತಿಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ,
ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ, ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ, ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ. ಆಲದ ಮರವ ನೆಟ್ಟು ಆನಂದ ಪಡೆಯೋಣ, ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ. ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ, ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ, ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಭೂಮಿ ತಾಯಿ 10 ತಿಂಗಳು 10 ಜನ್ಮವಿತ್ತಳು ಜನನಿ ತಾಯಿ, 10 ತಿಂಗಳು 10 ಜನ್ಮವಿತ್ತಳು ಜನನಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ. ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ, ಭೂಮಿಯ ಮಡಿಲು ಜೀವಜಾತಿಗೆ ಶಾಶ್ವತ ಆಶ್ರಯ. ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ, ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ. ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ. ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ, ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು, ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು. ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.